ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಶುಭೋದಯ. ಇವತ್ತಿನ ಅಪ್ಡೇಟ್ಸ್ ಏನಪ್ಪಾ ಅಂದರೆ, ಈ ಒಂದು ಜಾಮೀನಿನ ಅರ್ಜಿ 3ನೇ ತಾರೀಕಿಗೆ ಮುಂದೂಡಿಕೆ ಮಾಡಿದ್ದಾರೆ. ನಿನ್ನೆ ಸಂದೇಶ್ ಚೌಟ ಅವ್ರು ಏನಿದ್ದಾರೆ, ಅವರೊಂದಷ್ಟು ಕ್ವಶನ್ಸ್ಗಳನ್ನ ರೈಸ್ ಮಾಡ್ತಾ ಹೋದ್ರು. ಏನು ರೇಣುಕಾಸ್ವಾಮಿ ಶೆಡ್ಡಲ್ಲೇ ಸತ್ತೋದ್ನ, ಇಲ್ಲ ಬೇರೆ ಕಡೆ ಏನಾದರೂ ಸತ್ನ ಅಂತ ಒಂದು ಕ್ವಶನ್ ಮಾಡಿದ್ರು. ಮತ್ತು ಈ ಒಂದು ಸಾಕ್ಷಿ ಹೇಳಿಕೆಗಳು ಏನಿದೆ, ಎಲ್ಲರೂ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 161 ಒಂಥರ ಹೇಳಿದ್ದಾರೆ, ಮತ್ತು 164 ಒಂಥರ ಹೇಳಿದ್ದಾರೆ. ಅದರದ್ದು ಒಂದು ಅಷ್ಟು ಕ್ವಶನ್ಸ್ನ ರೈಸ್ ಮಾಡಿದ್ರು. ತಾಂತ್ರಿಕ ದೋಷದ ಬಗ್ಗೆ ಎಲ್ಲನೂ ರೈಸ್ ಮಾಡ್ತಾ ಹೋದರು. ಜಡ್ಜ್ ಮುಂದೆ ಒಂದಷ್ಟು ಕ್ವಶನ್ಸ್ಗಳನ್ನ ರೈಸ್ ಮಾಡಿ ನನ್ನ ಕಕ್ಷಿದಾರರಿಗೆ ಜಾಮೀನು ಕೊಡಿ ಅಂತ ಕೂಡ ಒಂದಷ್ಟು ಕ್ವಶನ್ಸ್ ರೈಸ್ ಮಾಡಿದ್ರು. ಇಲ್ಲಿ ಏನಪ್ಪ ವಿಚಾರ ಅಂದರೆ, ಈ 3ನೇ ತಾರೀಕಿಗೆ ಮುಂದೂಡಿಕೆ ಮಾಡಿದ್ದಾರೆ. ಅವತ್ತು ಇನ್ನೂ ಒಂದಷ್ಟು ಜನ ಇದ್ದಾರೆ ಗುರು. ಈ ಪವಿತ್ರ ಗೌಡ, ಲಕ್ಷ್ಮಣ್ಣು, ಅನೂಪ್ ಕುಮಾರು, ಇವರ ಲಾಯರ್ಗಳೆಲ್ಲ ವಾದ ಮಾಡಬೇಕಾಗತ್ತೆ. ಇನ್ನು 3ನೇ ತಾರೀಕು ಇವ್ರು 3 ಜನ ಲಾಯರ್ಗಳು ವಾದ ಮಾಡಬೇಕಾಗುತ್ತೆ. ಅವತ್ತು 3ನೇ ತಾರೀಕು SPP ಅವರು ಪ್ರತಿವಾದ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಅವತ್ತು ಕೂಡ ನನ್ನ ಪ್ರಕಾರ ಪ್ರತಿವಾದ ನಡೆಯೋದು ಸ್ವಲ್ಪ ಸಂಶಯ ಇದೆ ಅಂತ ಕೂಡ ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಇನ್ನು ಅವತ್ತು ಮುಂದಕ್ಕೆ ಹಾಕಿದ್ರೆ 1 ದಿನ 2 ದಿನ ಗ್ಯಾಪ್, ಇಲ್ಲ 1 ದಿನ ಗ್ಯಾಪಲ್ಲಿ ಮುಂದೂಡಿಕೆ ಮಾಡುವ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ದರ್ಶನ್ ಅವರ ಒಂದು ಮಧ್ಯಂತರ ಜಾಮೀನು ಏನು ಕೊಟ್ಟಿದ್ದಾರೆ, ಆಲ್ರೆಡಿ ಹತ್ತತ್ರ 1 ತಿಂಗಳು ಕಳೆದೋಗಿದೆ. ಇನ್ನೊಂದು 17 ದಿವಸ ಏನೋ ಇದೆ ನನ್ನ ಪ್ರಕಾರ. ಅಷ್ಟರಲ್ಲಿ ಇವಾಗ ಆಪ್ರೇಷನ್ ಮಾಡಿಸ್ಕೊತಾರ ಇಲ್ವಾ ಅದು ಡೌಟಲ್ಲಿದೆ. ಇನ್ನು ಆಪ್ರೇಷನ್ ಮಾಡಿಸ್ಕೊಳ್ಳಿಲ್ಲ ಅಂದರೂ ಅವ್ರಿಗೆ ಕಷ್ಟ. ಮಾಡಿಸ್ಕೊಂಡ್ರೆ ಸಿನಿಮಾ ಕೆರಿಯರು ತುಂಬ ಪ್ರಾಬ್ಲಮ್ ಆಗುತ್ತೆ. ಅದೊಂದು ಕಡೆ ಏನಾಗುತ್ತೋ ಏನೋ, ಫುಲ್ಲು ಸಖತ್ತು ಕ್ರಿಟಿಕಲ್ ಕಂಡೀಷನ್ ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ಜಾಮೀನು ಸಿಕ್ಕಿದ್ರೆ ಬಚಾವು, ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸಿನಿಮಾ ಕೆರಿಯರ್ ಆಗಿರ್ಬೋದು, ಇಲ್ಲಾಂದರೆ ಏನೊಂದು ತಿರ್ಗಾ ಏನಾದ್ರು ಆಪ್ರೇಷನ್ ಮಾಡಿಸ್ಕೊಳ್ಳೋದಾದ್ರೆ ಜೈಲಿಗೆ ಹೋಗೋ ಪರಿಸ್ಥಿತಿನೂ ಬರಬಹುದು. ಏನಾಗುತ್ತೋ ಏನೋ ಕಾದು ನೋಡೋಣ. ಮತ್ತು ಸ್ನೇಹಿತರೆ, ನಿಮಗೆ ಏನು ಅನ್ನಿಸ್ತಾ ಇದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ಸ್ಕೊಳಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.